ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆಯ ಕಾರಣದಿಂದಾಗಿ ನಮ್ಮ ಭಾರತ ಎ ತಂಡ ಅಫ್ಘಾನಿಸ್ತಾನ ವಿರುದ್ಧ 4 ರನ್ಗಳಿಂದ ಹೀನಾಯವಾಗಿ ಆದರೆ ಸೋತಿದೆ. ಹೌದು ಸ್ನೇಹಿತರೆ, 99% ಗೆಲ್ಲೋ ಪಂದ್ಯವನ್ನಾದ್ರೆ ಸೋತಿದೆ ನಮ್ಮ ಭಾರತ ತಂಡ ಮಳೆಯ ಕಾರಣದಿಂದಾಗಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 349 ರನ್ ಆದ್ರೆ ಹೊಡೆಯುತ್ತೆ. ಆದ್ರೂ ಕೂಡ ಏನು ಕೂಡ ಪ್ರಯೋಜನ ಆಗ್ಲಿಲ್ಲ ಅಂತಾನೆ ಹೇಳ್ಬಹುದು. ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ರನ್ಗಳಿಂದ ಆದ್ರೆ ಸೋತಿದೆ DLS ಮೆಥಡ್ ಪ್ರಕಾರ. ಇಲ್ಲಿ ಒಂದೇನಂತಂದ್ರೆ ಅಫ್ಘಾನಿಸ್ತಾನ ಎ, ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ತಂಡ ಎ, ಈ 3 ತಂಡಗಳ ನಡುವೆ ICC ಬಂದ್ಬಿಟ್ಟು ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಈ ಪಂದ್ಯ ಏನಾದ್ರೂ ಗೆದ್ದಿತ್ತು ಅಂತಂದ್ರೆ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಭದ್ರವಾಗಿ ಆದ್ರೆ ಕುಳಿತುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಪಂದ್ಯದಲ್ಲಿ ಸೋತಿರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡ 2ನೇ ಸ್ಥಾನಕ್ಕೆ ಆದ್ರೆ ಕುಸಿದಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ರನ್ಗಳಿಂದ ಸೋತ ಬಳಿಕ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತ ತಿಲಕ್ ವರ್ಮಾ ಅವರು ಗರಂ ಆಗಿ ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ತಿಲಕ್ ವರ್ಮಾ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಈ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ಭಾರತ ಎ ಮತ್ತು ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ, ಈ 3 ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ICC ಕಡೆಯಿಂದ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಏನಾದ್ರೂ ನಾವು ಗೆದ್ದಿತ್ತು ಅಂತಂದ್ರೆ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಉತ್ತಮ ರನ್ ರೇಟ್ ನೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಕುಳಿತುಕೊಳ್ಳುತ್ತಿತ್ತು ನಮ್ಮ ಎ ತಂಡ. ಆ ಕಾರಣದಿಂದಾಗಿ ಈ ಪಂದ್ಯ ಸೋತಿರೋದು ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ ಪ್ರತಿಯೊಬ್ಬ ಇಂಡಿಯನ್ ಅಭಿಮಾನಿಗಳಿಗೂ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 349 ರನ್ ಆದ್ರೆ ಹೊಡೆಯುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ, ಪ್ರಭ್ಸಿಮ್ರನ್ ಸಿಂಗ್, ಋತುರಾಜ್ ಗಾಯಕ್ವಾಡ್ ಮತ್ತು ತಿಲಕ್ ವರ್ಮಾ ಮತ್ತು ಸುಯಸ್ ಹೆಗ್ಡೆ, ಈ 5 ಜನ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡುತ್ತಾರೆ. ಇನ್ನು ಪ್ರಭ್ಸಿಮ್ರನ್ ಸಿಂಗ್ 84 ರನ್ ಆಡಿದ್ರೆ ವೈಭವ್ ಸೂರ್ಯವಂಶಿ 44 ರನ್ ಆದ್ರೆ ಆಡ್ತಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ 66 ರನ್ ಮತ್ತು ನಾಯಕ ತಿಲಕ್ ವರ್ಮಾನು ಕೂಡ 66 ರನ್ ಆದ್ರೆ ಆಡ್ತಾರೆ. ಇನ್ನು ಸುಯಸ್ ಹೆಗ್ಡೆನು ಕೂಡ 40 ರನ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 349 ರನ್ ಆದ್ರೆ ಹೊಡೆಯುತ್ತೆ. ಆದ್ರೆ ಈ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ನಮ್ಮ ಭಾರತದ ಎದುರು ಚೇಸ್ ಮಾಡಿ ಗೆಲ್ಲುತ್ತೆ ಅಂತ ಯಾರು ಕೂಡ ಊಹೆನೂ ಕೂಡ ಮಾಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ರೀತಿ ಮಳೆ ಬರುತ್ತೆ, ಮಳೆಯಿಂದಾಗಿ DLS ಮೆಥಡ್ ಪ್ರಕಾರ ಅಫ್ಘಾನಿಸ್ತಾನ ಎ ತಂಡ ಈ ರೀತಿ ಗೆಲ್ಲುತ್ತೆ ಅಂತ ಯಾರು ಕೂಡ ಊಹೆನೂ ಕೂಡ ಮಾಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಪಂದ್ಯದಲ್ಲಿ ಒಂದು ಅಚ್ಚರಿಯ ಗೆಲುವು ಅಂತಾನೆ ಹೇಳ್ಬೋದು ಅಫ್ಘಾನಿಸ್ತಾನ ತಂಡಕ್ಕೆ. ಮಳೆಯ ಕಾರಣದಿಂದಾಗಿ ಓವರ್ಗಳು ಕೂಡ ಕಡಿತವಾಗುತ್ತೆ. ಇನ್ನು ಅಫ್ಘಾನಿಸ್ತಾನ ತಂಡ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದ ಕಾರಣದಿಂದಾಗಿ ಇದೀಗ ಅಫ್ಘಾನಿಸ್ತಾನ ತಂಡ 4 ರನ್ಗಳಿಂದ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸೋತ ಬಳಿಕ ನಮ್ಮ ಭಾರತ ತಂಡದ ಎ ತಂಡದ ನಾಯಕ ಆಗಿರುವಂತ ತಿಲಕ್ ವರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳ್ತಾರೆ. ಇನ್ನು ಈ ಪಂದ್ಯದಲ್ಲಿ ನಾವು ಗೆಲ್ಲಬಹುದಾಗಿತ್ತು ಮತ್ತು ಈ ಪಂದ್ಯ ಏನಾದ್ರೂ 50 ಓವರ್ಗಳು, 2 ತಂಡಗಳು ಕೂಡ 50 ಓವರ್ ಆಡಿತ್ತು ಅಂತಂದ್ರೆ ನಾವು ಈ ಪಂದ್ಯದಲ್ಲಿ ಸುಲಭವಾಗಿ ಆದ್ರೆ ಗೆಲ್ಲುತ್ತಿದ್ದೆವು. ಮಳೆರಾಯನ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ನಾವು ಸೋತಿದ್ದೇವೆ. ನನಗೆ ತುಂಬಾನೇ ಆದ್ರೆ ಬೇಜಾರಾದ್ರೆ ಆಗ್ತಾ ಇದೆ. ಏಕೆಂದ್ರೆ ಈ ಪಂದ್ಯದಲ್ಲಿ ಗೆದ್ದಿತ್ತು ಅಂತಂದ್ರೆ ನಾವು ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ದೇವೆ ಅಂತಂದು ತಿಲಕ್ ವರ್ಮಾ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಬರುವಂತ ಪಂದ್ಯಗಳಲ್ಲಿ ನಾವು ಗೆದ್ದುಕೊಂಡು ಈ ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ಮತ್ತು ಈ ಸೀರೀಸ್ ಅನ್ನು ವಶ ಮಾಡಿಕೊಳ್ಳುತ್ತೇವೆ ಅಂತಂದು ತಿಲಕ್ ವರ್ಮಾ ಅವರು ಒಂದು ಭರವಸೆ ಆದ್ರೆ ನೀಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.